ನಮಸ್ಕಾರ, ನಾನು ಶೇಜನ್. ನೀವು ನೋಡ್ತಾ ಇದ್ದೀರಾ JBM TV ಕನ್ನಡ. ಮನುಕುಲಕ್ಕೆ ಆದರ್ಶ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ 602ನೇ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಇದು ರಾಮದುರ್ಗ ತಾಲೂಕಾ ಸಭಾಭವನದಲ್ಲಿ ಈ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಈ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಿ ಅದೇ ರೀತಿಯಾಗಿ ಮಲ್ಲಮ್ಮನ ಗುಡಿಯಲ್ಲಿಯೂ ಕೂಡ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆದಂತಹ ಈ ಜಯಂತಿಯ ಅಂಗವನ್ನು ತಮಗೆ ತೋರಲಿದ್ದೇವೆ, ವೀಕ್ಷಿಸಿ. ಎಲ್ಲ ರೆಡ್ಡಿ ಬಂದು ನಮಸ್ಕರಿಸ್ತಾ ಇವತ್ತಿನ ದಿವಸ ಸಂಘಟನೆ ಬಗ್ಗೆ ಆಯಿತು ಮತ್ತು ರೆಡ್ಡಿ ಸಮಾಜ ಬಗ್ಗೆ ಆಯಿತು ಸಾಕಷ್ಟು ಆನಂದ್ ಸರ್ ಮತ್ತು ಅಕಾರಿ ಸರ್ ಹೇಳಿದ್ದಾರೆ. ಮುಂದೆ ಅದನ್ನು ಹೇಳುವ ಅವಶ್ಯಕತೆ ಇಲ್ಲ. ಆದರೆ ಹೆಚ್ಚಿನ ರೀತಿಯಲ್ಲಿ ಹೆಣ್ಣುಮಕ್ಕಳು ಕೂಡಿ ಅದನ್ನು ನಡೆಸಿದ್ರೆ ಮಲ್ಲಮುಡಿಯಲ್ಲಿ ಒಂದು ಹೆಣ್ಣುಮಕ್ಳು ನೀವು ಇಷ್ಟು ಬಂದಿರೋದು ಎಲ್ಲರೂ ಗಂಡುಮಕ್ಳು ಇವತ್ತು ಬಂದಿದ್ದಾರೆ ಹೆಚ್ಚಿಗೆ. ಆದರೆ ಹೆಚ್ಚಿಗೆ ನೀವು ರಿಸ್ಕ್ ತೊಗೊಂಡ್ರೆ ಅಂದ್ರೆ ನಮ್ಮ ಸಂಘಟನೆ ಹೆಚ್ಚಿಗೆ ಬೆಳಿತೈತಿ. ಆದರೆ ಎಲ್ಲರೂ ಹೆಣ್ಮಕ್ಳು ಅವರು ಉದ್ಯೋಗ ಬಿಜಿ ಇರ್ತಾರೆ. ಆದರೆ ಹೆಣ್ಮಕ್ಳು ಪ್ರತಿ ತಿಂಗಳು 10ನೇ ತಾರೀಕು ನೀವೆಲ್ಲರೂ ಬಂದ್ರೆ ಅಂದ್ರೆ ನಾವು ಎಲ್ಲರೂ ಬರೋಕ್ಕೊಂದು ಅನುಕೂಲ ಆಕೈತಿ. ಅದಕ್ಕೆ ನೀವು ಎಲ್ಲರೂ ಕೂಡಿ ಒಂದು ಸಂಘಟನೆ ಮಾಡಿರಿ. ನಿಮ್ಮ ಜೊತೆ ನಾವು ಇದ್ದೀವಿ. ಇದೇ ತಿಂಗಳು 20ರಿಂದ 23ನೇ ತಾರೀಕು ಚಿಪ್ಪಲಕಟ್ಟಿ ಜಿಲ್ಲಾ ಮಟ್ಟದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಇದು ವಿಚಾರ ಮಾಡಿದ್ವಿ. ಅವತ್ತು ಅವ್ರು ಬಂದಾಗ ಎಲ್ಲರೂ ಅಲ್ಲಿಂದನೂ ಒಂದಿಷ್ಟು ಹೆಣ್ಮಕ್ಳು ಬರ್ತಾರೆ. ಇಲ್ಲಿ ಎಂದು ಹೆಣ್ಮಕ್ಳು ಕೂಡಿ ಎಲ್ಲ ಮನೆಗೆ ಅವ್ರ ಫೋನ್ ನಂಬರು, ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅದೊಂದು ಡೀಟೇಲ್ ಬರ್ಕೊಂಡು ಬಂದ್ರಂದ್ರೆ ನಮಗೊಂದು ರೆಡ್ಡಿ ಸಮಾಜ ಎಷ್ಟು ಇದೆ ರಾಮದುರಲ್ಲಿ ಒಂದು ಲೆಕ್ಕ ಸಿಗೈತಿ. ಯಾರ್ಯಾರ ಮಕ್ಕಳಲ್ಲಿ ಹುಬ್ಳಿಯಲ್ಲಿದ್ದಾರೋ ಬೆಂಗಳೂರಲ್ಲಿದ್ದಾರೋ ಒಂದು ಗುರುತು ಸಿಗೈತಿ. ಅದಕ್ಕೆ ನೀವು ಎಲ್ಲರೂ ಕೂಡಿ ಅವ್ರ ಜೊತೆ ಒಂದು ಸಾಥ್ ಕೊಟ್ಟು ಮಾಡಿರಿ. ಈಗ 10ನೇ ತಾರೀಕು ಬರೋ 10ನೇ ತಾರೀಕಿನ ನೀವೆಲ್ಲರೂ ಕೂಡ ಹೆಣ್ಮಕ್ಳು ಒಂದು ಬಿಸಿ ಮಾಡಿ, ನಾವು ಒಂದು ಬಿಸಿ ಮಾಡ್ತೀವಿ. ಅವತ್ತು 10ನೇ ತಾರೀಕು ಇದೇ ಮಲ್ಲಮ್ಮ ಗುಡಿಯಲ್ಲಿ ಸಂಜೆ ಮುಂದೆ ಹೊಡಿಯಿಂದ ಎಲ್ಲರೂ ಕೊಡಿ. ಅವಾಗ ನಾವೆಲ್ಲರೂ ಕೊಡ್ತೀವಿ. ಕುಡಿದಂದ್ರೆ ಏನಾದ್ರು ಚಟುವಟಿಕೆ ನಡೀತಾವೆ. ಇವತ್ತು ನಾವು ಯಾರು ಕೂಡಲಿ ಯಾವ ಚಟುವಟಿಕೆ ನಡೆಯಂಗಿಲ್ಲ. ಒಬ್ಬರೇ ಅಧ್ಯಕ್ಷ ಮಾಡೋ ಅಧ್ಯಕ್ಷ ಏನು ಒಬ್ಬನ ಕೈಯಿಂದ ಆಗಂಗಿಲ್ಲ. ಹಿಂದೆ ಎಲ್ಲರೂ ಸಾಥ್ ಕೊಟ್ಟರೆ ಮಾತ್ರ ನಮ್ಮ ರೆಡ್ಡಿ ಸಮಾಜ ಬೆಳಿತೈತಿ. ಸಾಕಷ್ಟು ಸಮಾಜ ಬೆಳೆಸಿದಾರೆ, ಸಾಕಷ್ಟು ಮಂದಿ ಓಡಾಡ್ತಾರೆ. ಆದ್ರೆ ನಮ್ಮ ಸಮಾಜ ಓನ್ಲಿ ಜಯಂತಿಗೆ ಮಾತ್ರ ಸೀಮಿತ ಆಗಿದೆ. ಈಗ ನಾವೇನಾರು ಮಾಡೋಕೆ ಅಂದರೆ ನೀನು ಎದಕ್ಕೆ ಬೇಕು ನಮ್ಮವ್ರಿಗೆ ಕೇಳ್ತಾರೆ. ಹಿಂಗಾಗಿ ಮಾಡೋರು ಮಾಡೋಕೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನೀವೆಲ್ಲರೂ ಕೂಡಿದ್ರೆ ನಿಮ್ಮ ಜೊತೆ ನಾವು ಪ್ರತಿ ತಿಂಗಳು 10ನೇ ತಾರೀಕು ಕೂಡಿ ಒಂದು ಎಲ್ಲರೂ ಸಕ್ಸಸ್ ಮಾಡೋದು ನಮ್ಮ ವಿಚಾರ. ಮೊದಲೇ ಅಟ್ಯಾಚ್ ಬಾತ್ರೂಮ್ ಮಾಡಿ ವಿಚಾರ ಮಾಡಿದ್ವಿ. ಅದಕ್ಕೆ ಯಾರ್ಯಾರು ಎಷ್ಟಾಗತ್ತೇವೆ ಇವತ್ತು ಇಲ್ಲೇ ಬರೆಸಿಬಿಟ್ಟು ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಮಾಡಿದ್ರೆ ಒಂದು 4 ಹುಡುಗರು ನಮ್ಮ ರೆಡ್ಡಿ ಸಮಾಜ ಯಾರು ಕಲಿಯರ್ ಇದ್ದಾನೆ ಅವ್ರು ಇಲ್ಲಿ ಇರೋಕ್ಕೆ ವ್ಯವಸ್ಥೆ ಮಾಡಿದ್ರೆ ಅದ್ರ ಸ್ವಚ್ಛತೆ ಅವ್ರು ಗೊತ್ತು. ಎಲ್ಲರೂ ನಮ್ಮ ಬಂದು ಸ್ವಚ್ಛತೆ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ತಮ್ಮ ಯಾರ್ಯಾರ ರೀತಿ ಹೇಳಿದ್ರಂದ್ರೆ ಮೊದಲೇ ನಾನೇ 5,000 ರೂಪಾಯಿ ಕೊಡ್ತಾರೆ ಅದಕ್ಕೆ ಹಿಂದಿನ ಅಟ್ಯಾಚ್ ಬಾತ್ರೂಮಿಗೆ. ಯಾರ್ಯಾರು ತಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ರಮೇಶ್ ಸರ್ ಅದನ್ನು ಬರ್ಕೊಂಡ್ಬಿಡ್ರಿ. ಎಷ್ಟು ಮಂದಿ ಕೊಡ್ತಾರೆ ಅದನ್ನು ನಾಳಿನ ಕೆಲಸ ಚಾಲು ನಿಮ್ಮದು ಜವಾಬ್ದಾರಿ. ಫಸ್ಟ್ ನಮ್ಮದು ಕೊಡ್ತೀವಿ, ಕೆಲಸ ಚಾಲು ಮಾಡೋದು. ಇಲ್ಲಿರುವ ನಮ್ಮ ಸಮಾಜದ ಅಧ್ಯಕ್ಷರು ಆದಿಯಾಗಿ ಎಲ್ಲ ಗುರು ಹಿರಿಯರೇ ಹಾಗೂ ನಮ್ಮ ಮಲ್ಲಮ್ಮನ ಪ್ರತಿರೂಪವಾಗಿ ಗುಡಿಯಲ್ಲಿ ಕುಳಿತಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ಭಾಳ ಖುಷಿ ವಿಷಯ ಏನಂದ್ರೆ ಇವತ್ತು ನನಗೆ ಒಂದು ಅನಿಸಿದ ಸಂಗತಿ, ನಾವು ಸಣ್ಣವರಿದ್ದಾಗ ಮಲ್ಲಮ್ಮನ ಚರಿತ್ರೆ ಕೇಳೋದಕ್ಕೆ ಪರದಾಡ್ತಿದ್ದೀವಿ. ಯಾಕಂದರೆ ಮಾಹಿತಿಗಳು ಕೊರತೆ ಇತ್ತು. ಇವತ್ತು ಸಣ್ಣ ಸಣ್ಣ ಮಕ್ಕಳು ಸಹಿತ ಮಲ್ಲಮ್ಮನ ಬಗ್ಗೆ ಮಾತನಾಡುವಷ್ಟರ ಮಟ್ಟಿಗರ ನಮ್ಮ ಸಮಾಜ ಬದಲಾಗ್ಯದಲ್ಲ, ಖುಷಿ. ಮಲ್ಲಮ್ಮನ ಬಗ್ಗೆ ಅಷ್ಟರ ನಾವು ತಿಳ್ಕೊಂಡಿವಲ್ಲ, ಆ ಸಂತೋಷ ಪಡುವಂಥದ್ದು. ಯಾಕಂದ್ರೆ ಬೇರೆ ಸಮಾಜಗಳನ್ನು ನಾವು ಗಮನಿಸಿದಾಗ ನಾವಿನ್ನೂ ಬದಲಾಗುವಂಥ ಸಂಗತಿಗಳು ಭಾಳಷ್ಟು ಅದಾವೆ. ನಮ್ಮದು ಅಂತ ಬಂದಾಗ ನಾವು ಒಂದು ಸ್ವಲ್ಪ ಸಾಫ್ಟ್ ಕಾರ್ನರಲ್ಲಿ ನೋಡುವಂಥ ಮನೋಭಾವ ಇನ್ನೂ ನಮ್ಮ ಸಮಾಜದ ಜನರಿಗೆ ಗೊತ್ತಾಗಿ ನಮ್ಮಲ್ಲೇ ಘರ್ಷಣೆಗಳು, ನಮ್ಮಲ್ಲೇ ತಿಕ್ಕಾಟಗಳು ಇವನ್ನ ಮುಂದೆ ಮಾಡಿಕೊಂಡು ನಾವ ಶ್ರೇಷ್ಠರು ಅನ್ನುವಂಥ ಮನೋಭಾವದಲ್ಲಿ ಹೊಂಟ್ಬಿಟ್ಟಿವಿ. ಪರಿಣಾಮ ಏನಾಗತ್ತದಂದ್ರೆ ನಾವು ಕೆಳಗೆ ಇಳಿಯಾಕತ್ತೀವಿ, ಬೇರೆಯವರೆಲ್ಲ ಸಬಲರಾಗಕತ್ತಾರೆ. ನಿನ್ನೆ ನಮ್ಮೂರಾಗ ಒಂದು ಘಟನೆ ಹೇಳ್ತೀನಿ. ಹಿಂಗೆ ಒಬ್ಬ ಹಿರಿಯರು ನಮ್ಮ ಮಾವರ ಜೊತೆಗೆ ನಾನು ಮಾತಾಡ್ತಾ ಕೂತಾಗ ಭಾಳ ನೈಜವಾದಂಥ ಸಂಗತಿಯನ್ನು ಅವ್ರು ನನಗೆ ಅರ್ಥ ಮಾಡಿಸಿದ್ರು. ಹಿಂದೆ ಒಕ್ಕಲಿಗರು ಅಂದ್ರೆ ಬ್ರಾಹ್ಮಣರಿದ್ದು, ಭಾಳಷ್ಟು ಜಮೀನು ಅವ್ರಿಗಿತ್ತು. ಅದರ ತರುವಾಯ ರೆಡ್ಡಿ ಜನಾಂಗಕ್ಕೆ ಒಕ್ಕಲಿಗರ ಅಂತ ಆಯಿತು. ಜಮೀನುಗಳು ಭಾಳಷ್ಟಿದ್ದವು.
ಇವತ್ತು ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ನಾವು ವಿವರಣೆ ಕೊಡಬೇಕಾಗಿಲ್ಲ. ನಾವು ನಮ್ಮ ಜಮೀನುಗಳನ್ನು ಕಳ್ಕೊಂಡು ಆರ್ಥಿಕವಾಗಿಯೂ ಕಷ್ಟಪಡ್ತಾ ಆ ಸ್ಥಿತಿಯನ್ನು ಇವತ್ತು ನಾವು ಕಳ್ಕೊಂಡು ಬೇರೆಯವರಿಗೆ ಅದನ್ನು ಬಿಟ್ಟು ಕೊಡಕತ್ತೀವಿ. ಯಾಕಂದ್ರೆ ಆ ಕಾರಣಗಳು ಹಲವಾರು ಇರಬಹುದು. ಅದಕ್ಕೆ ನಾವು ಜವಾಬ್ದಾರರಲ್ಲ. ನಾವೇನಾಗ್ಬಿಟ್ಟಿವಿ ಅಂದ್ರೆ ರೆಡ್ಯಾರ ಅಂದ್ರೆ ಕೊಡುವಂಥ ಗುಣ ರೀ, ಇಸ್ಕೊಳ್ಳುವಂಥದ್ದಿಲ್ಲ. ಎಷ್ಟು ದಿನ ನಾವು ಹಿಂಗೆ ಹೋಗೋದು? ಪರಿಣಾಮ ಏನಾಗತ್ತೀವಿ ಅಂದ್ರೆ ಇಂದಲ್ಲ ನಾಳೆ ನಾವು ಬೇಡೋ ಸ್ಥಿತಿಗೆ ಖಂಡಿತ ಬರ್ತೀವಿ. ಅದನ್ನು ನಾವು ಎಚ್ಚರಿಕೆಯಲ್ಲಿ ಇರಬೇಕಾಗಿದೆ. ಯಾಕೆ ಈ ಮಾತು ಹೇಳಬೇಕಾಗತ್ತಂದ್ರೆ ನಮ್ಮ ಸಮಾಜ ಇನ್ನೂ ಸಂಘಟನಾತ್ಮಕ ಗುಣದಲ್ಲಿ ಬಹಳಷ್ಟು ಬದಲಾವಣೆಯನ್ನು ಪಡ್ಕೋಬೇಕಾಗಿದೆ. ಮಲ್ಲಮ್ಮನ ಗುಡಿಯನ್ನು ಭಾಳ ಅದ್ಧೂರಿಯಿಂದ ನಾವೆಲ್ಲ ಕಟ್ಟಿದ್ದೀವಿ. ಪೂಜೆ ನಡೀತಾ ಇದೆ, ಸರಿ. ಆದ್ರೆ ವಾಸ್ತವದಲ್ಲಿ ಏನಿದೆ ಇಲ್ಲಿ ಮಾತಲ್ಲಿ ಅದನ್ನು ಹೇಳಬೇಕಾಗಿಲ್ಲ. ಭಾಳ ಕಷ್ಟಪಡ್ತಾ ಇದ್ದೀವಿ. ಇದರ ಖರ್ಚು ವೆಚ್ಚಗಳನ್ನು ನಿಭಾಯಿಸೋದಕ್ಕೂ ಸಹ ಹರಸಾಹಸ ಪಡಾಕತ್ತೀವಿ. ಯಾಕೆ ಹಿಂಗಾಗ್ತದೆ ಅಂದರೆ ನಮ್ಮ ಮಧ್ಯೆ ಇರುವಂಥ ಹೊಂದಾಣಿಕೆಯ ಕೊರತೆ. ಹಾಗಾಗಿ ಈ ಸಮಸ್ಯೆ ಉಂಟಾಗ್ತದೆ. ದಯಮಾಡಿ ಸಮಾಜ ಅಂತ ಬಂದಾಗ ನಾವು ಸ್ವಲ್ಪ ಮನೋಭಾವಗಳನ್ನು ಬದಲಾವಣೆ ಮಾಡ್ಕೊಳ್ಳೋಣ. ಮಲ್ಲಮ್ಮನ ಕುರಿತು ನಾವು ಮಾತಾಡ್ತೀವಿ, ಮನೆಗೆ ಹೋಗ್ತೀವಿ. ಚರಿತ್ರೆ ಹೇಳೋದು ಬೇಡ ಅಂತಲೇ ಈ ಮಾತುಗಳನ್ನು ಹೇಳಕತ್ತದ್ದು. ಬಹುಶಃ ಚರಿತ್ರೆ ಎಲ್ಲರಿಗೂ ಗೊತ್ತದ. ಏನಾರು ಒಂದು ಸ್ವಲ್ಪ ಆ ತತ್ವಗಳು ಜೀವನದಾಗ ಅಳವಡಿಕೆ ಆಗಲಿ ಅನ್ನುವಂಥದ್ದಷ್ಟ. ಆದರೆ ಒಂದು ಏನಂದ್ರೆ ಗಣಮಕ್ಕಳಿಗಿಂತಲೂ ನಮ್ಮ ಹೆಣ್ಮಕ್ಳ ಸಂಘಟನೆನೇ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಾಕತ್ತೈತಿ. ಎಲ್ಲೋ ನಾವ ಗಣಮಕ್ಕಳ ಸೋಲಾಕತ್ತೀವೇನೋ ಅಂತ ನನ್ನ ಅಭಿಪ್ರಾಯ. ನಾವು ಅವ್ರಿಗೆ ಸಾಥ್ ಕೊಟ್ರೆ, ಅವ್ರಿಗೆ ಬೆನ್ನ ಹಿಂದೆ ನಿಂತ್ರೆ ಇನ್ನೂ ನಮ್ಮ ಹೆಣ್ಮಕ್ಳು ಸಂಘಟನೆ ವಿಷಯದಲ್ಲಿ ಇನ್ನೂ ಹೆಚ್ಚು ಪ್ರಬಲರಾಗ್ತಾರೆ. ಇನ್ನೂ ಏನಾದರೂ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಐತಿ. ಎಷ್ಟೋ ಜನ ಕೆಲಸ ಮಾಡೋಕ್ಕೆ ತಯಾರದಾರ. ಆದರೆ ಏನಾಗಕತ್ತದ ಅಂದ್ರೆ ಅದನ್ನು ಸಂಘಟನೆ ಮಾಡುವುದರಲ್ಲಿ ವಿಫಲ ಆಗಾಕತ್ತೀವಿ. ದಯಮಾಡಿ ಎಲ್ಲರೂ ಸಂಬಂಧಪಟ್ಟವರು ಅದನ್ನು ಅಧ್ಯಕ್ಷರ ಅಷ್ಟೇ ಅಂತಲ್ಲ, ಎಲ್ಲರೂ ಅದನ್ನು ಕೂಡಿಕೊಂಡು ಸ್ವಲ್ಪ ವಿಚಾರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾರು ಬದಲಾವಣೆ ಆಗಲಿ ಅನ್ನುವಂಥ ಸದಾಶಯದೊಂದಿಗೆ ಆ ಮಹಾತಾಯಿ ನನ್ನನ್ನು ಸೇರಿಕೊಂಡು ನಿಮಗೆಲ್ಲರಿಗೂ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡಲಿ ಅಂತ ಹೇಳ್ತಾ ಆ ಮಲ್ಲಮ್ಮನ 602ನೇ ಜಯಂತಿಯ ಶುಭಾಶಯಗಳನ್ನು ಕೊಟ್ಟು ನನ್ನ ಮಾತುಗಳನ್ನು ಮಲ್ಲಮ್ಮ ಜಯಂತಿಯ ಕುರಿತಾಗಿ ಸೇರಿದಂಥ ಸಮಾಜದ ಅಧ್ಯಕ್ಷರೇ ಹಾಗೂ ಅಲಗತ್ತಿಯ ಹಿರಿಯರಾದಂಥ ವೆಂಕಣ್ಣ ಮುದೋಳವರೇ ಹಾಗೂ ಈ ಒಂದು ಜಯಂತಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರುವಂಥ ಎಲ್ಲ ಸಹೋದರರೇ ಹಾಗೂ ಸಹೋದರಿಯರೇ, ಮಾತೆಯರೇ, ಪ್ರತಿ ವರ್ಷ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ವಿಶೇಷವಾಗಿ ನಾವೆಲ್ಲರೂ ಮನಗಾಣಬೇಕಾಗ್ಯದ. ನಮ್ಮ ರಾಜಕೀಯ ನಾಯಕರೆಲ್ಲ ಸೇರಿ ಸರ್ಕಾರದ ಹಂತದೊಳಗೂ ಸಹಿತ ಆಚರಣೆ ಮಾಡುವ ರೀತಿ ಒಳಗೆ ಮಲ್ಲಮ್ಮ ಮತ್ತು ವೇಮನ್ ಜಯಂತಿ ಆಚರಣೆ ಮಾಡಲಾಗ್ತಾಯಿದೆ. ಸೊ ಭಾಳ ಹೆಮ್ಮೆಯ ವಿಷಯ. ಅಂದರೆ ಮೇಲಿನ ಹಂತದಲ್ಲಿ ನಮ್ಮ ನಾಯಕರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಸರ್ಕಾರದ ಹಂತದಲ್ಲಿ. ಇನ್ನು ತಳಮಟ್ಟದಲ್ಲಿ ಇಲ್ಲಿ ಬುನಾದಿ ಹಂತದಲ್ಲಿ ನಿಜವಾಗ್ಲೂ ದೇವಾಲಯ ಇದ್ದಲ್ಲಿ ಮಾಡಲೇಬೇಕು. ದೇವಾಲಯ ಬೇಕು ಅಂತಿತ್ತು, ಆಯಿತು, ಏನೋ ಹಿರಿಯರೆಲ್ಲ ಕೂಡಿ ಮಾಡಿದ್ದಾಗ್ಯದ. ಬಹುತೇಕ ನಾವೆಲ್ಲ ಸಣ್ಣವರಿದ್ದಾಗ ಇಲ್ಲಿ ಹೈಸ್ಕೂಲ್ಗಿದ್ದಾಗ ದೇವಸ್ಥಾನ ಇರಲಿಲ್ಲ. ನಾನು ನೋಡಿದ್ದೀನಿ ಅವಾಗ. ಹಿರೇರೆಡ್ಡಿಯವರು, RS ಪಾಟೀಲರು ಅವ್ರ ನೇತೃತ್ವವಾಗಿ ಬಂದ ಬರೀ ವೇಮನ್ ಫೋಟೋ ಹಿಡ್ಕೊಂಡು ಹನುಮಂತಿಯವ್ರ ಗುಡಿಯಿಂದ ಬಂದು ಅದನ್ನು ಮುಕ್ತಾಯ ಮಾಡ್ತಾಯಿದ್ರು. ಇಷ್ಟ ಇತ್ತು ಅವಾಗ. ಒಂದು 20-30 ಜನ ಅಷ್ಟೇ ಸೇರ್ತಿದ್ರು. ನಾವು ಸಣ್ಣ ಹುಡುಗರು, ಶಾಲೆ ಹುಡುಗರು, ಯಾಕೆ ನಮ್ಮ ಹಿರಿಯವ್ರು ಹಂಗೆ ಬಂದವ್ರನ್ನೇ ಬರ್ರಿ ಇಲ್ಲಿ ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಅವಾಗ ಬಹುತೇಕ ಎಷ್ಟು ಜಾಗೃತಿ ಇರಲಿಲ್ಲ ಅವಾಗ. ಹಾಂ, ಕಡಿಮೆ ಇತ್ತು ಅವಾಗ, ಭಾಳ ಕಡಿಮೆ ಇತ್ತು. ಡಾಕ್ಟ್ರು ಒಬ್ರು ಇರ್ತಿದ್ರು ನಮಗೆ, ಕಣ್ಬೂರು ಡಾಕ್ಟ್ರು. ಅವರೊಬ್ರು ನೋಡಿದ್ವಿ ನಾವು. ಕಣ್ಬೂರು ಡಾಕ್ಟ್ರು, ಹಿರೇರೆಡ್ಡಿ ಅವರು, RS ಪಾಟೀಲರು.
ಇನ್ನು ಉಳಿದವ್ರು ಏನೋ ಅಥವಾ ಸ್ವಲ್ಪ ಮಂದಿ ಎಲ್ಲ ಸೇರಿ ಒಂದು 30 ಜನ ಇರ್ತಿತ್ತು ಪ್ಯಾಟಿ ಒಳಗೆ. ನಾವು ಹೈಸ್ಕೂಲ್ ಹುಡುಗರು ಹೋಗುವಾಗ ಬರ್ರಿ ನೀವು ಸೇರಿ ಅಂತಿದ್ರು. ಹಿಂಗಾಗಿ ಸ್ವಲ್ಪ ಸೇರಿ ಆ ಫೋಟೋ ಆ್ಯಕ್ಚುಲಿ ಒಬ್ರು ಹಿಡ್ಕೊಂಡು ಹೋಗ್ತಿದ್ರು ಅದನ್ನು. ಅಷ್ಟರ ಮಟ್ಟಿಗೆ ಏನಿತ್ತಂದ್ರೆ ಜಯಂತಿಗಳು ಆಚರಣೆ ಆಗ್ತಾಯಿದ್ವು. ಆದರೆ ಇವತ್ತು ಏನೂ ಕೊರತಿಲ್ಲ. ನಾವು ನೋಡಿದ್ದೀವೆಲ್ಲ ಎಷ್ಟು ವೈಭವದಿಂದ ಇದೇ ರಾಮದುರ್ಗದಲ್ಲಿ ಸಾಲಹಳ್ಳಿಯಲ್ಲಿ ಆಗಿದಾವಂತಂದರೆ ಭಾಳ ಆಗಿದಾವ. ನಾವು ಹೆಮ್ಮೆ ಪಡಬೇಕು, ಎರಡು ಮಾತಿಲ್ಲ. ಆದರೆ ಆ ಜಯಂತಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಇದು ಭಾಳ ವಿಷಾದದ ಸಂಗತಿ. ಇದು ನಿರಂತರವಾಗಿ ಆಗಬೇಕಿದು. ಇಲ್ಲೇ ನಮ್ಮ ವೇಮನಾನಂದ ಸ್ವಾಮೀಜಿ ಈ ದೇವಾಲಯದ ಉದ್ಘಾಟನೆ ಬಂದಾಗ ಒಂದು ಮಾತು ಹೇಳಿದರು. ನನಗೆ ಭಾಳ ಅದೇನಾಗ್ತದೆ ಅಂದರೆ ಹಿಂಸೆ ಕೊಡ್ಲಿಕ್ಕತ್ತದ. ಕಾರಣ ಏನಂದರೆ ದೇವಾಲಯ ಕಟ್ಟಿದ್ರಿ, ಉದ್ಘಾಟನೆ ಆಯ್ತು, ಮುಗೀತು ಗುಡಿ ಅಂತ ನಾವು ತಿಳ್ಕೊಂಡೆವು. ಅವ್ರು ಹೇಳಿದರು ಗುಡಿ ಮುಗಿಲಿಲ್ಲ, ಇನ್ನು ಆರಂಭ ಆತು ಅಂತ ಹೇಳಿದ್ರು ಅವ್ರು ಅಜ್ಜಾರು. ಹಿಂಗ್ಯಾಕೆ ಹೇಳಕತ್ತಾರ ಅಂತ ನಾನು ವಿಚಾರ ಮಾಡಿದೆ. ದೇವಾಲಯ ಆಯಿತು, ಎಲ್ಲರೂ ದುಡ್ಡು ಕೊಟ್ಟು ಕಟ್ಟಿದ್ರು, ಎಲ್ಲ ಸರಿ ಹೋಯಿತು. ಇನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಲ್ಲ. ನಿರಂತರವಾಗಿ ಪೂಜೆ ಏನೇನು ಕಾರ್ಯಕ್ರಮ ನಡಿಬೇಕು ಅದೆಲ್ಲ ನಡಿಬೇಕಲ್ಲ. ಕಾಲಕ್ಕೆ ಜಯಂತಿಗಳು ಮತ್ತು ಗುಡಿಗೆ ಸೇರಬೇಕು. ಒಂದು ದೇವಾಲಯ ಎಂದಾಗ ದೇವಾಲಯದ ಚಟುವಟಿಕೆಗಳು ನಿರಂತರವಾಗಿ ನಡೆದ್ರೆ ಆ ದೇವಾಲಯಕ್ಕೊಂದು ಮೆರಗು ಬರ್ತದೆ, ಭಾಳ ಜನ ಬರ್ತಾರೆ. ಅದು ಅಷ್ಟು ತೃಪ್ತಿಕರವಾಗಿ ನಡೀತಾ ಇಲ್ಲ ಅನ್ನೋದು ನಮ್ಮೆಲ್ಲರ ಕೂಗಾಗ್ಯದೆ. ಇಲ್ಲಿ ಸೇರ್ಬೇಕು. ನಾವು ಸೇರಿದಾಗ ಏನಾರು ಚಟುವಟಿಕೆಗಳು ಆರಂಭ ಆಗ್ತಾವೆ. ನಾವು ಬರೀ ವರ್ಷಕ್ಕೊಮ್ಮೆ ಹಿಂಗೆ ನಾವು ಬರಾಕತ್ತಿದ್ದೀವಿ ಅಂದ್ರೆ ನೀವು ಬಂದವ್ರದ್ದು ತಪ್ಪಂತ ನಾನು ಹೇಳೋದಿಲ್ಲ. ನಮ್ಮೆಲ್ಲರದು ನಾನು ಹಿಡ್ಕೊಂಡೇ ನಮ್ಮೆಲ್ಲರದು ಐದು ಜವಾಬ್ದಾರಿ. ಇದು ಪ್ರತಿಯೊಬ್ಬರದ್ದು ಜವಾಬ್ದಾರಿ ಅದ. ಅದಕ್ಕೆ ಇಲ್ಲಿ ಬಂದು ನಾವು ಇವ್ರಿಗೆ ಜಾನಕಿ ಮೇಡಮ್ ಅವ್ರು ಹೇಳಿವು. ಪಾಪ ಅವರು ಭಾಳ ಪ್ರಯತ್ನ ಮಾಡ್ತಾರೆ. ಅವ್ರು ನಿಜವಾಗ್ಲೂ ಏನಂತಂದರೆ ಮಲ್ಲಮ್ಮನ ತತ್ವಗಳನ್ನು ಏನಾರು ಒಂದು ಸ್ವಲ್ಪ ಅಳವಡಿಸಿದ್ರೆ ಅವ್ರು ಅಳವಡಿಸ್ಕೊಂಡಾರ ನಮ್ಮ ಸಮಾಜದಲ್ಲಿ. ಅವರು ಸಣ್ಣ ಮಗುವಿಂದ ಹಿಡ್ಕೊಂಡು ದೊಡ್ಡವ್ರವ್ರಿಗೂ ಎಲ್ಲ ಕೆಲಸ ಮಾಡ್ತಾರೆ ಅವರು. ನೋಡ್ರಿ ಹೆಂಗೆ ಅವರು ವಯಸ್ಸು ನೋಡಿದ್ರೆ ಹಿರಿಯರವರು. ಆದರೆ ಹಿರಿಯರೇ ಮುಂದಾಗಿ ಮುಂಚೂಣಿಯಾಗಿ ಆಗ್ತಾರೆ. ಅದಕ್ಕಿಂತ ನಮಗೆಲ್ಲ ಮಾದರಿ ಅವರು. ಅವ್ರನ್ನೇ ಮಾಡೋದಕ್ಕೆ ಬಿಡೋದಲ್ಲ, ಅವ್ರ ಸ್ಥಾನದೊಳಗೆ ನಾವೆಲ್ಲ ತಯಾರಾಗಬೇಕಾಗಿದೆ. ಸಣ್ಣವರೆಲ್ಲ ತಯಾರಾಗಬೇಕು. ಯಾಕಂದ್ರೆ ಮಲ್ಲಮ್ಮನ ಬಗ್ಗೆ ಭಾಳ ಮಾತಾಡ್ತೀವಿ ನಾವೆಲ್ಲರೂ. ಆದರೆ ಮಲ್ಲಮ್ಮನಷ್ಟು ಕಷ್ಟಪಡಬೇಕಾಗಿಲ್ಲ ನಾವು ಯಾರು. ಈಗ ಅಂಥದ್ದು ಇಲ್ಲಿ ವ್ಯವಸ್ಥೆ ಭಾಳ ನಮ್ಮನ್ನೆಲ್ಲ ಮಲ್ಲಮ್ಮ ಎಲ್ಲರನ್ನೂ ಚೆನ್ನಾಗಿಟ್ಟಲ್ಲ, ಎಲ್ಲ ಹೆಣ್ಮಕ್ಳನ್ನು. ಅಷ್ಟು ಕಷ್ಟ ಇಲ್ಲಿ. ಅಷ್ಟು ಕಷ್ಟ ಆದರೆ ನಾವು ಯಾರು ಬದುಕದೇ ಇಲ್ಲಿ. ಮಲ್ಲಮ್ಮನಷ್ಟು ಕಷ್ಟ ಬಂದ್ರೆ ನಮ್ಮನ್ನೆಲ್ಲ ಚೆನ್ನಾಗಿ ದೇವ್ರು ಇಟ್ಟಾರ. ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಮುಂದುವರಿಸ್ಕೊಂಡು ಹೋಗ್ಬೇಕಿನ್ನು. ಮುಂದಿನ ಪೀಳಿಗೆ ಇಂಥವ್ರಿಗೆ ಬೇಕಲ್ಲ. ಇನ್ನು ಇವರೆಲ್ಲ ಮಾಡ್ಬೇಕಲ್ಲ ಮುಂದೆ. ಈಗ ಇಂಥವ್ರನ್ನ ಕರ್ಕೊಂಡ್ರು ನಾವು ನಾಳೆ ಅವರು ಈ ಕಾರ್ಯಕ್ರಮವನ್ನು ಮಾಡ್ತಾರೆ. ಅವರಿಗೋಸ್ಕರ ಆದರೂ ಸಹಿತ ನಾವು ಏನು ಮಾಡ್ಬೇಕಾಗ್ಯದಂದರೆ ಈ ಮಲ್ಲಮ್ಮ ವೇಮನ ಜಯಂತಿಯನ್ನು ನಾವು ಮಾಡಬೇಕಾಗ್ಯದ. ಗುಡಿಯಲ್ಲಿ ಬಂದು ಏನು ಕೆಲವೊಂದು ಭಜನೆ ಏನು ಸತ್ಸಂಗದ ಕಾರ್ಯಕ್ರಮಗಳನ್ನು ಇಲ್ಲಿ ನಾವೆಲ್ಲರೂ ಕೂಡಿ ಮಾಡಿದ್ದೇ ಆದರೆ ಈ ಜಯಂತಿಗೆ ಒಂದು ಅರ್ಥ ಬರ್ತದೆ. ಅದಕ್ಕೆ ಒಬ್ಬರೇ ಇಬ್ಬರೇ ಅಲ್ಲ, ಎಲ್ಲರೂ ಸಹಿತ ಏನಾಗಬೇಕಂದ್ರೆ ತಿಂಗಳದಾಗ ಒಂದಿನ ಆಸೆ ಬರೋದು ಏನಿಲ್ಲ. ವಾಕಿಂಗ್ ಬಂದಂಗೆ ಬರೋದು ರೀ. ವಾಕಿಂಗ್ ನಾವು ಹೋಗ್ತೀವಿ, ಇಲ್ಲೇ ಅಡ್ಡಾಡ್ತೀವಿ, ಎಲ್ಲಿ ಬೇಕಲ್ಲಿ ಇಲ್ಲೇ ಬಂದ್ಬಿಡ್ದು ಅವತ್ತು ವಾಕಿಂಗ್. ಇಲ್ಲಿ ಬಂದುಬಿಟ್ರೆ ಸರಿ ಹೋಗ್ತದೆ. ಅದನ್ನೆಲ್ಲ ದಿನಾಂಕವನ್ನು ನಮ್ಮ ಜಾನಕಿ ಮೇಡಮ್ ಅವರು ಮಾಡಲಿ. ಮನೆ ವೇಮಂತ ಮಾಡಾಕ್ತಾರ. ಚಾವಿಯನ್ನ ಅವ್ರಿಗೆ ವಹಿಸ್ಕೊಟ್ಟ ನಂತರ ಅದನ್ನ ಅಷ್ಟೇ ಜವಾಬ್ದಾರಿಯಿಂದ ಅದನ್ನ ಮುಂದುವರ್ಸ್ಕೊಂಡು ಹೋಗಾಕ ಜವಾಬ್ದಾರಿಯನ್ನು ತಗೊಂಡವ್ರು ಬಯಸ್ತಾರೆ. ಒಂದು ಮನೇನ ಅಷ್ಟು ಕಟ್ಟಿ ಬೆಳೆಸಕ್ ಪ್ರಯತ್ನ ಪಡ್ತೀವಿ ಅಂದಮೇಲೆ ಒಂದು ಕುಲದ ಜವಾಬ್ದಾರಿಯನ್ನು ನಮಗೆ ಕೊಟ್ಟಾರ ಈ ಗುಡಿಯನ್ನು ಕಟ್ಟೋದ್ರ ಮೂಲಕ ನಮ್ಮ ಹಿರಿಯರು. ಹಾಗಾಗಿ ಅದರ ಜವಾಬ್ದಾರಿಯನ್ನ ನಾವೆಲ್ಲ ನಮ್ಮ ತಲೆ ಮೇಲೆ ಹೊತ್ಕೊಂಡು ನಾವೆಲ್ಲ ಅದ್ರದ್ದು ನಮ್ಗೆಲ್ಲರಿಗೂ ಜವಾಬ್ದಾರಿಯನ್ನ ಕೊಟ್ಟಾರ ಅಂತಂದು ಅದನ್ನ ಮುಂದುವರ್ಸ್ಕೊಂಡು ಹೋಗೋಣ ಅಂತಂದು ನಮ್ಮ ಹಕಾಟಿ ಸರ್ ತಮ್ಮ ಮಾತಿನೊಳಗೆ ತಮ್ಮ ಆಶಯವನ್ನ ವ್ಯಕ್ತಪಡಿಸಿದ್ರು. ಇನ್ನು ನಮ್ಮ ಅಭಿ ಪಾಟೀಲ್ ಸರ್ ಒಂದು ಏನೋ ಸೂಚನೆಯನ್ನ ಹೇಳಕ್ ಬಯಸ್ತಾರ. ಇನ್ನು ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷೀಯ ಭಾಷಣ. ನಮ್ಮ ರೆಡ್ಡಿ ಕುಲದ ಅಧ್ಯಕ್ಷರಾಗಿರ್ತಕ್ಕಂಥ ಜ್ಞಾನೇಶ್ವರ್ ಮೇಲಪ್ಪಗಳವರು ಒಂದೆರಡು ಹಿತನುಡಿಗಳನ್ನು ಹೇಳ್ಬೇಕಂತ. ಮಲ್ಲಮ್ಮನವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೊಡ್ತಾ, ಪ್ರತಿ ವರ್ಷ ಬಸವ ಜಯಂತಿಯಂದು ನಾವು ಬಸವೇಶ್ವರರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯನ್ನು ಮಾಡ್ತಾ ಬಂದಿದ್ದೇವೆ. ಆದರೆ ಈ ದಿವಸ ಮನೆ ಗೃಹ ಪ್ರವೇಶ ಸೇರಿದಂತೆ ಹಲವು ಪ್ರಮುಖ ಕಾರ್ಯಕ್ರಮಗಳು ಇರುವುದರಿಂದ ಎಲ್ಲರೂ ಅಂಥ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದರಿಂದ ಕಡಿಮೆ ಜನಸಂಖ್ಯೆ ಸೇರಿದ್ದಾರೆ. ಜೊತೆಗೆ ಚುನಾವಣೆ ಇತ್ತೀಚೆಗೆ ಮುಗಿದುದರಿಂದ ಎಲ್ಲ ಅಧಿಕಾರಿಗಳು ಚುನಾವಣಾ ಸಂದರ್ಭದಲ್ಲಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಸಹ
ಜಯಂತಿ ಉತ್ಸವದ ಮಾಹಿತಿಯನ್ನು ನೀಡಲಿಕ್ಕೆ ಆಗಿಲ್ಲ. ಆದ ಕಾರಣ ಇವತ್ತು ಸರಳವಾಗಿ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲು ಆಗಮಿಸಿದಂಥ ಹಾಗೂ ಈ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಾಲೂಕಾ ದಂಡಾಧಿಕಾರಿಗಳಾದ ಶ್ರೀ ಸುರೇಶ್ ಚೌಲಾರ್ ಸರ್ರನ್ನು ತಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ತಾಲೂಕು ಪಂಚಾಯತಿಯ ಎಡಿ ಸಾಹೇಬರಾಗಿರ್ತಕ್ಕಂಥ ಕುಂಬಾರವರನ್ನು ಕೂಡ ಕಾರ್ಯಕ್ರಮ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ರೆಡ್ಡಿ ಸಮಾಜದ ಮುಖಂಡರು ಹಾಗೂ ಬಿಜೆಪಿ ಮುಖಂಡರಾಗಿರ್ತಕ್ಕಂತಹ ಕೆ.ವಿ. ಪಾಟೀಲ್ ಸರ್ ಅವರನ್ನು ಕೂಡ ಕಾರ್ಯಕ್ರಮ ಪರವಾಗಿ ಜೊತೆಗೆ ರೆಡ್ಡಿ ಸಮಾಜದ ಅಧ್ಯಕ್ಷರು ಹಾಗೂ ಆತ್ಮೀಯ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಜ್ಞಾನೇಶ್ವರ ಅವರನ್ನು ಕೂಡ ಕಾರ್ಯಕ್ರಮ ಪರವಾಗಿ ತುಂಬ ಸ್ವಾಗತ. ಅದೇ ರೀತಿಯಾಗಿ ಲಿಂಗಾಯತ ಸಮಾಜದ ಹಿರಿಯರು ಹಾಗೂ ಶ್ರೀದೇವಿ ಮಾದನ್ ಅವರನ್ನು ಕೂಡ ಕಾರ್ಯಕ್ರಮ ಪರವಾಗಿ ತುಂಬ ಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಮತ್ತೋರ್ವ ಒಂದು ಲಿಂಗಾಯತ ಸಮಾಜ ಹಿರಿಯರಾಗಿರ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮಾದನ್ ಅವರನ್ನು ಕೂಡ ಕಾರ್ಯಕ್ರಮ ಪರವಾಗಿ ತುಂಬ ಸ್ವಾಗತವನ್ನು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ವಿವಿಧ ಇಲಾಖೆಯ ಅಧಿಕಾರಿ ಮಿತ್ರರನ್ನ ಮತ್ತು ರೆಡ್ಡಿ ಸಮಾಜದ ಎಲ್ಲ ಹಿರಿಯರನ್ನ ಅವರಿವರನ್ನದೇ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡತಕ್ಕಂಥ ಸರ್ವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಕೆ.ವಿ. ಪಾಟೀಲ್ ಅವರು ಒಂದೆರಡು ಮಾತನ್ನು ಹೇಳಬೇಕೆಂದು ಕೇಳ್ಕೊಳ್ತೇನೆ. ಚುನಾವಣೆ ಅಂಗವಾಗಿ ಇವತ್ತು ನೇಮಗಂಟೆ ಮಲ್ಲಮ್ಮ ಮತ್ತು ಬಸವೇಶ್ವರ ಜಯಂತಿಯನ್ನು ಬಹಳ ಸರಳವಾಗಿ ನಮ್ಮ ತಾಲೂಕಾ ಆಡಳಿತ ಕಚೇರಿಯಲ್ಲಿ ಆಚರಿಸಿರುವಂತಹ ಸಂದರ್ಭದಲ್ಲಿ ಜೊತೆಗೆ ಸಮಾಜದ ಅಧ್ಯಕ್ಷರು ಎಲ್ಲ ಸಹೋದರಿ ಮಾದನ ಮೇಡಮ್ ಅವರೇ, ಡಾಕ್ಟರ್ ಮಾದನ ಸರ್ ಅವರೇ ಮತ್ತು ಉಳಿದವರೆಲ್ಲದೆ ವೇದಿಕೆಯಲ್ಲಿ ಸಮಾಜದ ಎಲ್ಲ ಹಿರಿಯರೇ ಮತ್ತು ಆತ್ಮೀಯ ಸ್ನೇಹಿತರೆ, ಎಲ್ಲ ಮೊದಲನೇದಾಗಿ ಬಸವ ಜಯಂತಿ ಮತ್ತು ಮಲ್ಲಮ್ಮ ಸೆರೆಮನಿ ಮಲ್ಲಮ್ಮ ಈ ಒಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತೇನೆ. ವಿಶ್ವಗುರು ಬಸವಣ್ಣವರು 12ನೇ ಶತಮಾನದಲ್ಲಿ ಸಾಕಷ್ಟು ಅನುಭವ ಮಟ್ಟದ ಮುಖಾಂತರ ಎಲ್ಲ ಸಮಾಜದ ವರ್ಗದ ಜನರನ್ನು ಎಲ್ಲರಿಗೂ ಆವಾಗ ಆಗಿನ ಸಮಯದಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಏನ ಒಂದು ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಸಮಾಜವನ್ನು ಮೂಡಿಸಿ ಆವಾಗಲೇ ಜಾತ್ಯಾತೀತರನ್ನು ನಡೆದಂಥ ಒಬ್ಬ ಮಾನವರು. ಹೀಗಾಗಿ ಕಾಯಕವೇ ಕೈಲಾಸ ಮತ್ತು ಜನರಿಗೆ ಕಾರ್ಯಕ್ರಮ ಮುಖಾಂತರ ಜನರ ಭಾವನೆಗಳನ್ನು ಅರಿತುಕೊಂಡು ಸಮಾಜಮುಖಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇಂಥ ಒಬ್ಬ ಮಹಾಪುರುಷರ ಇವತ್ತು ಹುಟ್ಟುಹಬ್ಬದ ದಿನವನ್ನು ಆಚರಿಸುವುದು ಬಹಳ ಸಂತೋಷದ ವಿಷಯ. ಯಾಕಂದರೆ ಬಸವೇಶ್ವರರು ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದವರಲ್ಲ, ಎಲ್ಲ ಸಮಾಜದವರಿಗೆ ಮಾರ್ಗದರ್ಶಕರಾಗಿ ಬೆಳೆದು ಬಂದಂಥವ್ರು. ನೋಡಬೇಕು ಯಾವ ಮಾದರಿ ಸಮಾಜದಲ್ಲಿ ಒಳ್ಳೆಯ ಸಮಾಜ ಆಗಲಿ ಎಲ್ಲ ಸಮಾಜದವರನ್ನು ಕೂಡಿಸಿ ಅನ್ನೋ ಮಟ್ಟದ ಮುಖಾಂತರ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದೇ ರೀತಿ ಅವ್ರ ಬಗ್ಗೆ ನಾವು ಎಷ್ಟೇ ಎದುರು ಕಡಿಮೆ ಮಹಾನುಭಾವ ವಿಶ್ವಗುರುವಾಗಿ ಹೆಸರುವಾಸಿಯಾದಂಥ ಬಸವೇಶ್ವರವರು ಇವತ್ತಿಗೂ ಕೂಡ ನಾವೆಲ್ಲರೂ ನಮ್ಮ ಮುಂದಿನ ಪೀಳಿಗೆ ಕೂಡ ಅವರು ಮಾರ್ಗದರ್ಶಕರಾಗಿದ್ದಾರೆ. ಅವರು ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರ ಮುಖಾಂತರ ಸಮಾಜವಾಗಿ ನಾವೆಲ್ಲರೂ ಕಾರ್ಯಕ್ರಮಗಳನ್ನು ನಮ್ಮ ಸಂದರ್ಭದಲ್ಲಿ ಆಶಯಗಳನ್ನು ಹಾಗೆಯೇ ಸಖಿ ಸರೋಮಣಿ ಮಲ್ಲಮ್ಮ ತಾಯಿ ಶ್ರೀ ಚೆನ್ನಮಲ್ಲಿಕಾರ್ಜುನ ಏನವರು ಪೂಜೆಯನ್ನು ಸಲ್ಲಿಸಿದ್ರು. ಅವರು ಕೂಡ ಈ ಸಮಾಜಕ್ಕೆ ಹೆಣ್ಣು ಕುಲಕ್ಕೆ ಒಂದು ಆದರ್ಶಪ್ರಿಯವಾಗಿ ಬೆಳೆದಂಥ ತಾಯಿ ಮಲ್ಲಮ್ಮ. ಅವರು ರೆಡ್ಡಿ ಸಮಾಜದಲ್ಲಿ ಹುಟ್ಟಿದರೂ ಕೂಡ ಕೇವಲ ರೆಡ್ಡಿ ಸಮಾಜಕ್ಕೆ ಸೀಮಿತವಾಗದೆ ತಮ್ಮ ಆದರ್ಶಗಳ ಮುಖಾಂತರ ಎಲ್ಲ ಸಮಾಜದವರಿಗೆ ಮಾದರಿಯಾಗಿದ್ದರು. ಯಾಕಂದರೆ ಅವರು ಬೆಳೆದು ಬಂದಂಥ ಗಂಡನ ಮನೆಯಲ್ಲಿ
ಸಾಕಷ್ಟು ಅವರಿಗೆ ತೊಂದರೆಗಳಿದ್ದವು. ಅವೆಲ್ಲನ ಮೀರಿ ಸಮಾಜದಲ್ಲಿ ಅಥವಾ ಮನೆಯಲ್ಲಿ ಹೇಗೆ ಒಬ್ಬ ಹೆಣ್ಣುಮಗಳು ಮನೆಯಲ್ಲಿ ಸಾಕಷ್ಟು ಕಷ್ಟಗಳನ್ನು ಕೊಟ್ಟರು ಕೂಡ ಅದನ್ನೆಲ್ಲನೂ ನಿಭಾಯಿಸಿ ಮುಂದುವರೆದು ಬರುವಂಥ ಆ ತಾಯಿ ನಮ್ಮ ಇಂಥ ಒಂದು ಸಂದರ್ಭದಲ್ಲಿ ಅವನ್ನು ಕೂಡ ನೆನೆಸ್ಕೊಳ್ಳಿಕ್ಕೆ ಭಾಳ ಸಂತೋಷ ಆಗ್ತದೆ. ಮತ್ತು ನಾವೆಲ್ಲರೂ ಕೂಡ ಅವರ ಮತ್ತೊಮ್ಮೆ ಸಂತೋಷತೆ ಇಂಥ ಒಂದು ಸಂದರ್ಭದಲ್ಲಿ ನಾನು ಕೂಡ ಜೊತೆಗೆ ಸೇರಿ ಮುಖಾಂತರ ನಾವು ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳುತ್ತಾ ಸಲ್ಲಿಸಿ ಎಲ್ಲರೂ ನಮಸ್ಕಾರ. ಬಸವ ಜಯಂತಿ ಎರಡೂ ಕೂಡ ಬಂತು. ನಮಗೆಲ್ಲರೂ ಸಂತೋಷ ಇದೆ. ಯಾಕಂದರೆ ಯಾವಾಗ ಒಂದೇ ಜಯಂತಿಯನ್ನು ಮಾಡ್ತಿದ್ದೆವು, ಈ ಸಲ ಎರಡು ಜಯಂತಿಯನ್ನು ಮಾಡುವಂಥದ್ದು ಇವತ್ತಿನ 15ನೇ ತಾರೀಕು ಒಂದು ಒಳ್ಳೆಯ ದಿವಸ ಅಂತೇಳಿ ಆದರೆ ಈ ಬಗ್ಗೆ ಮಲ್ಲಮ್ಮಗಳು ಇವತ್ತಿನ ಕಾಲದಲ್ಲಿ ಸಾಕಷ್ಟು ಮಹಿಳೆಯರು ಅಳವಡಿಸಬೇಕು. ಯಾಕೆ ನಮ್ಮ ರೆಡ್ಡಿ ಬಿಲ್ ಅಷ್ಟೇ ಇದು ಮಾಡಿದ ಎಲ್ಲ ಕುಲಬಾಂಧವರಿಗೆ ಅದರಿಂದ ಅನುಕೂಲ ಆಗಂತ ಸಾಕಷ್ಟು ವಚನಗಳು ಸಾಕಷ್ಟು ಹೊರಗೆ ಬಿಡ್ಕೊತಾರೆ. ಆದ ಕಾರಣ ನೇಮ ರೆಡ್ಡಿ ಮಲ್ಲಮ್ಮನವರು ಎಲ್ಲರೂ ಅಳವಡಿಸ್ಬೇಕಂತೇಳಿ ಹಿಂಗಾಗಿ ನಮಸ್ಕಾರ. ವೇದಿಕೆ ಮೇಲೆ ರೆಡ್ಡಿ ಸಮಾಜದ ಅಧ್ಯಕ್ಷರು ಹಾಗೂ ರೆಡ್ಡಿ ಸಮಾಜದ ಮುಖ್ಯಸ್ಥರಾದ ಪಾಟೀಲ್ ಅವರಿಗೆ ಮೇಲೆ ಸೇರಿದಂಥ ಇವತ್ತು ಹೇಮರೆಡ್ಡಿ ಮಲ್ಲಮ್ಮರು ಹಾಗೂ ಬಸವೇಶ್ವರ ವಿಶ್ವಗುರು ಬಸವೇಶ್ವರ ಜಯಂತಿ ಎರಡೂ ಒಟ್ಟಿಗೆ ಬಂದಿದ್ದೇನೆಂತಂದ್ರೆ ಭಾಳಷ್ಟು ಮಂದಿಗೆ ಖುಷಿ ತಂದಂಥ ಒಂದು ವಿಷಯ. ಹೇಮರೆಡ್ಡಿ ಮಲ್ಲಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಎಂಥದೇ ಇರಲಿ ಜೀವನದಲ್ಲಿ ಹೊಂದ್ಕೊಂಡು ಹೋಗು. ಮನೆಯೊಳಗೆ ಏನೈತಂದ್ರೆ ತಾರತಮ್ಯ ಮಾಡಿದರೂ ಕೂಡ ಹೆಣ್ಣು ಆಗಿ ನೀನೇನೈತಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶನೂ ಕೊಡು. ಏನೇ ಕೊಟ್ಟರು ಕೂಡ ಸಹನೆಯಿಂದ ಏನೈತಂದ್ರೆ ತಲೆಬಾಗಿ ಮುಂದೆ ಹೋದರೆ ಅದನ್ನು ಒಂದು ದಿವಸ ನಿನಗೆ ಯಶಸ್ಸು ಸಿಕ್ಕೇ ಸಿಗ್ತದೆ. ಸಮಾಜದಲ್ಲಿ ಏನೈತಂದ್ರೆ ಅನೇಕ ಓಡಾಡುವಂಥ ಎಲ್ಲರೂ ಕೂಡ ಏನೇ ಅಪವಾದ ಬಂದರೂ ಕೂಡ ಹೇಮರೆಡ್ಡಿ ಮಲ್ಲಮ್ಮಗೂ ಕೂಡ ಬಿಟ್ಟಿಲ್ಲ. ಹೇಮರೆಡ್ಡಿ ಮಲ್ಲಮ್ಮಗೂ ಕೂಡ ಏನೈತಂದ್ರೆ ಅನೇಕ ಅಪವಾದಗಳು ಬಂದರೂ ಕೂಡ ಏನೈತಂದ್ರೆ ನಮ್ಮಂಥ ಹೆಣ್ಮಕ್ಳು ಓಡಾಡಬೇಕಾದ್ರೆ ಇವತ್ತು ಅದನ್ನೇ ಏನೈತಂದ್ರೆ ನಾವು ಒಂದು ಆದರ್ಶವಾಗಿ ಇಟ್ಕೊಂಡು ನಾವು ಮುಂದೆ ಹೋಗ್ತೀವಿ. ಅಂಥವ್ರಿಗೇನೆ ಬಿಟ್ಟಿಲ್ಲ, ಇವತ್ತು ನಮ್ಮಂಥವ್ರಿಗೇನು ಅನ್ನುವಂಥದ್ದು ಒಂದು ಇದು ಮಾಡಿದ್ವಿ. ಅದಕ್ಕೆ ಎಲ್ಲಿನೂ ಬಿಟ್ಟಿಲ್ಲ ಇದು. ಅದಕ್ಕೆ ಹೇಮರೆಡ್ಡಿ ಮಲ್ಲಮ್ಮನ ಒಂದು ರೀತಿ ರಿವಾಜುಗಳನ್ನು ನಾವು ಅಳವಡಿಸ್ಕೊಂಡು ಹೋದ್ರೆ ಜೀವನದಲ್ಲಿ ಏನೈತಂದ್ರೆ ಎಲ್ಲ ಬೇಕಾದ್ರೂ ನಾವು ಸಕ್ಸಸ್ ಆಗ್ಬೋದು. ಅದಕ್ಕೊಂದು ಏನೈತಂದ್ರೆ ಮಹತ್ವ ಸಿಕ್ಕೇ ಸಿಕ್ಕೈತೆ ಅಂತ ತಿಳ್ಕೊಂಡ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜಗಜ್ಯೋತಿ ಬಸವಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವನಾರವ ಅನ್ನೋದೇ, ಇವನಮ್ಮವ ಅನ್ನೋದು. ನಮ್ಮವ್ರು ಎಲ್ಲರೂ ನಮ್ಮವ್ರು ಅನ್ಕೊಂಡು ಹೋದ್ರೆ ಎಲ್ಲಾದರೂ ಸುರೇಖ ನಾವು ಆಗ್ತೀವಿ. ಕಾಯಕವೇ ಕೈಲಾಸ. ಅವ್ರ ಏನು ಒಂದು ವಚನಗಳನ್ನದಾವಲ್ಲ ಹೇಳ್ಕೊಂತ ಹೋದ್ರೆ ಏನೈತಂದ್ರೆ 2-3 ದಿವಸ ಆದರೂ ಸಾಲೋದಲ್ಲ. ಅವ್ರ ವಚನಗಳನ್ನು ಏನೈತಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಬಾಳೋಣ. ಆ ಜಾತಿ ಈ ಜಾತಿ ಅಂತ ಏನೈತಂದ್ರೆ ಒಟ್ಟಿಗೆ ಜೀವನವನ್ನು ನಡೆಯೋಣ, ಎಲ್ಲರೂ ಸರಿ ಸಮಾನ ಅಂತ ತಿಳ್ಕೊಂಡು ಅಂತೇಳಿ ನಾವು ನಡ್ಕೊಂಡು ಹೋದಂತೆ ಆದರೆ ಏನೈತಂದ್ರೆ ಜೀವನದಲ್ಲಿ ನಾವೆಲ್ಲರೂ ಒಳ್ಳೆಯ ರೀತಿಯಿಂದ ಬಾಂಧವ್ಯದಿಂದ ಬದುಕಬಹುದು ಅನ್ನುವಂಥ ಒಂದು ವಿಶ್ವಗುರುಗಳ ಸಂದೇಶವನ್ನು ನಾವು ಬರೀ ಮಾತಾಡಿ ಬಿಡಲಾರ್ದ ಏನೈತಂದ್ರೆ ನಾವೆಲ್ಲರೂ ಪಾಲಿಸೋಣ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ತುಂಬ ಗಣ್ಯವಾಗಿ ಅರ್ಥದಲ್ಲಿ ಕಾರಣ ಮತ್ತು ಸಮಾಜದ ಎಲ್ಲ ಮುಖಂಡರು ಇವತ್ತಿನ ದಿನ ನಾವು ಬಸವ ಜಯಂತಿ ಹಾಗೂ ಮಹಾತ್ಮಾದಿ ಹೇಮರೆಡ್ಡಿ ಮಲ್ಲಮ್ಮರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಭಾಳ ಪುಣ್ಯವಾದ ದಿನ. ಎರಡು ಜಯಂತಿ ಭಾಳ ಅಂದರೆ ಭಾಳ ದೊಡ್ಡ ಪುಣ್ಯವಾದ ದಿನ. ಆ ದಿನದಲ್ಲಿ ನಾವು ಇವತ್ತಿನ ಜಯಂತಿ ಮಾಡ್ತಾ ಇದ್ದು ನಮ್ಮ ಭಾಗ್ಯ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ. ಅಲ್ಲದೆ ಈ ಎರಡು ಜಯಂತಿಗಳಿಗೆ ಮೊದಲನಾಗಿ ನಾನು ತಾಲೂಕು ಆಡಳಿತದಿಂದ ಮತ್ತೊಮ್ಮೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಲೋಕಸಭಾ ಚುನಾವಣೆ ಮುಗಿದು ಒಂದು 2 ದಿನ ಆಯಿತು. ಇದರಲ್ಲಿ ನೀತಿ ಸಂಹಿತೆ ಅನ್ನೋ ಒಂದು ಪ್ರಧಾನ ಒಂದು ಸಂಸ್ಥೆ ಅಲ್ಲದೆ ಹಗಲು ರಾತ್ರಿ
ಸಭೆ ಪೂರ್ವಭಾವಿ ಸಭೆ ಕರೆಯಿತು. ಆ ಸಭೆ ತಂದು ಸರಳವಾಗಿ ಆಚರಣೆ ಮಾಡಬೇಕಂತ ಒಂದು ವಿಚಾರ ಮಾಡ್ತಾ ಇರುವಂಥ ಹಲವು ರಾಜ್ಯದ ಸಭೆಗೆ ವಿಷಯದಲ್ಲಿ ನಾವು ಚುನಾವಣೆ ಕೆಲಸದಲ್ಲಿ ಭಾಗಿಯಾಗಿ ಈ ತಾಲೂಕಿನಲ್ಲಿ ಶಾಂತಿಯುತವಾಗಿ ಚುನಾವಣೆ ನಡೆಸುವ ಸಲುವಾಗಿ ಭಕ್ತಗತರಿಗೆಲ್ಲ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಈಗಾಗಲೇ ಸಮಾಜ ಸುಧಾರಕ ವಿಶ್ವಗುರುಪಿ ಭಕ್ತರವರ ಬಗ್ಗೆ ಕೆಲವೆಲ್ಲ ಮಾತಾಡಿದರು. ಕಳಬೇಡ ಕೊಳಬೇಡ ವಿಷಯ ನುಡಿಯ ಬೇಡ, ಅನ್ಯರ ಕಂಡು ಅಸಹ್ಯ ಪಡಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಅನ್ನುವ ಮಾತು ಬಸವಣ್ಣನ ವಚನದಲ್ಲಿ. ಈ ಒಂದು ಮಾತು ಸಾಕು, ಎಲ್ಲದಕ್ಕೂ ನಾವು ಅಳವಡಿಸ್ಕೋಬೇಕು. ಕಾಯಕವೇ ಕೈಲಾದ. ಈಗ ನಾವೆಲ್ಲರೂ ಕಾಯಕವೇ ಮಾಡ್ತಾ ಇದ್ದೀವಿ. ಕಾಯಕದಿಂದ ನಮಗೆಲ್ಲ ಒಳ್ಳೆಯದಾಗುತ್ತೆ. ಪ್ರತಿಯೊಂದು ಕಾಯಕದಿಂದ ನಮ್ಮೆಲ್ಲ ಅಭಿವೃದ್ಧಿಗಳಾಗ್ತದೆ ಅನ್ನೋದು ಆಗಿನ ಕಾಲದಲ್ಲಿ ನಾವು ಬಸವಣ್ಣವರು ನಮ್ಗೆ ವಚನಗಳ ಮೂಲಕ ಹೇಳಿಕೊಟ್ಟಿದ್ದಾರೆ. ಈಗಾಗಲೇ ನಾವು ಸಹಿತ ಬಸವ ಬಾಗೇವಾಡಿ, ಬಿಜಾಪುರ ಜಿಲ್ಲೆಯ ಬಸವ ಬಾಗೇವಾಡಿ ತಾಲೂಕಿನಲ್ಲಿ ಅದರ ಜನ್ಮಸ್ಥಳದಲ್ಲೇ ನಾನು 8 ವರ್ಷ ಸೇವೆ ಸಲ್ಲಿಸಿದ್ರೆ ಅದು ಒಂದು ನನ್ನ ಭಾಗ್ಯ ಅಂತ ಹೇಳ್ತಾರೆ. ಯಾಕಪ್ಪ ಅಲ್ಲಿ ಬಸವ ಬಾಗೇವಾಡಿ ಜನಿಸಿದಂಥ ಒಂದು ಇಂಗ್ಲೇಶ್ವರ ಗ್ರಾಮದಲ್ಲಿ ಸಾಕಷ್ಟು ಸಾರಿ ಅಲ್ಲಿ ಯಾವ ವಚನ ಸಾಹಿತ್ಯ ಸಹಿತ ಈಗೆಲ್ಲ ಪ್ರಸ್ತುತಪಡ್ತಾ ಇದ್ದಾರೆ. ಒಳ್ಳೆಯ ಒಂದು ಬಸವಣ್ಣನ ಬಗ್ಗೆ ಸ್ಮಾರಕ ಆಗಲಿ ಒಳ್ಳೆಯ ಇದು ನಿಮ್ಮ ತಾಲೂಕಿನ ಅದರ ನಿಮ್ಮ ತಾಲೂಕಿನಲ್ಲಿ ಇರುವಂಥ ಈಗ ಪಕ್ಕದ ಗ್ರಾಮದಲ್ಲಿ ಜಾಮದಾರ ಸಾಹಿತ್ಯ ಸಹಿತ ಆ ಒಂದು ಸ್ಮಾರಕ ಕಟ್ಟಿಸಿ ನಮಗೆ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಾರೆ. ಆ ಒಂದು ಮುನ್ನೂರಿಗಾರ ಸಹಿತ ಆ ಒಂದು ಪ್ಲೇಸ್ ಕೂಡ ನಮ್ಗೆ ಎಷ್ಟೋ ಒಂದು ಆ ಸ್ಥಾನಕ್ಕೆ ಬದುಕತಕ್ಕಿನ ಯಾರೇ ಆಗಿರ್ತಕ್ಕಂಥ ಆ ಮಣ್ಣನ್ನು ತೆರೆಮಲಾದಂಥ ಸಂಸ್ಕೃತಿ ಇರುವಾಗ ನಮ್ಮ ಬಸವ ಬಾಗೇವಾಡಿಯಲ್ಲಿ ಇದೆ. ಆ ಒಂದು ಸೇವೆ ಆತನ ಆಗಿನ ಕಾಲದಲ್ಲಿ ಜಾತ್ಯತೀತ ತೀವ್ರ ಆಗಿನ ಕಾಲದಲ್ಲಿ ಜಾತಿಯ ಬಗ್ಗೆ ಒಂದು ಸಂಪ್ರದಾಯದ ಬಗ್ಗೆ ಹೊರತುಪಡಿಸಬೇಕನ್ನೋ ಒಂದು ಉದ್ದೇಶದಿಂದ ಅನುಭವ ಮಟ್ಟದಲ್ಲಿ ನಾನು ಸಹಿತ ಅನುಭವ ಮಟ್ಟವನ್ನು ನೋಡಿದ್ದೇವೆ. ಈಗ ನಾವು ಸಂಸತ್ತು ನಮ್ಮ ವಿಧಾನಸಭೆ ಹೇಗಿದೆ ಅದೇ ರೀತಿಯಾಗಿ ಆ ಒಂದು ಸಮಯದಲ್ಲಿ ಬಸವ ಕಲ್ಯಾಣದಲ್ಲಿ ಅವರು ಎಲ್ಲ ಜಾತಿ ಜನಾಂಗವನ್ನು ಕೂಡಿಸಿಕೊಂಡು ಸಮಾಜ ಸುಧಾರಕರಾಗಿ ಒಳ್ಳೆಯ ರೀತಿಯಿಂದ ನಮ್ಮ ಮಾನವತ್ವಕ್ಕೆ ಬೆಳಕಾಗಿದ್ದಾರೆ. ಅದೇ ರೀತಿ ನಮ್ಮ ಸರ್ಕಾರ ಸಹಿತ ಸಾಂಸ್ಕೃತಿಕ ನಾಯಕರನ್ನು ಸಹಿತ ನಮ್ಮ ಬಸವಣ್ಣರಿಗೆ ಒಂದು ಈಗಾಗಲೇ ಮೊನ್ನೆ 15 ಎಲ್ಲ ಆ ಕಾರ್ಯಕ್ರಮ ಸಹಿತ ನಾವು ಮಾಡಿ ಬಸವಣ್ಣನ ಆದರ್ಶ ತತ್ವಗಳನ್ನು ನಾವೆಲ್ಲರೂ ಎಲ್ಲರಿಗೂ ಗುಣಪಡಿಸೋಣ. ಪ್ರತಿಯೊಂದು ಮನೆಯಲ್ಲಿ ಅವರ ಆದರ್ಶ ವಚನಗಳನ್ನು ಪ್ರಸ್ತುತಪಡಿಸೋಣ. ನಾವು ಪ್ರತಿಯೊಂದು ಭಾಷೆಯಲ್ಲಿ ಬಸವಣ್ಣ ಪ್ರತಿಯೊಂದು ಜಯಂತಿಯಲ್ಲಿ ಹೇಳ್ತಾ ಇರ್ತೀವಿ. ಬರೀ ನಾವು ಪೂಜೆ ಪುರಸ್ಕಾರ ಮಾಡಿ ಸಾಲ ಪ್ರತಿಯೊಬ್ಬರು ಮನೆಯಲ್ಲಿ ಪುಸ್ತಕಗಳು ಮಕ್ಕಳಿಗೆ ಪ್ರತಿಯೊಂದು ಜಯಂತಿಯಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಬಸವಣ್ಣ ಇಡೀ ವಿಶ್ವಖ್ಯಾತಿ ಬಂದಿದ್ದಾರೆ. ಅವರ ಆದರ್ಶ ಮತ್ತು ಅವರ ತತ್ವ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸೋಣ ನಾನು ತಂದು ವಿನಂತಿಸ್ಕೊಳ್ತಾರೆ. ಅಲ್ಲದೆ ಮಹಾಸ್ವಾರಿ ಹೇಮರೆಡ್ಡಿ ಮಲ್ಲಮ್ಮ, ಹೇಮ ಅಂದರೆ ಬಂಗಾರ. ಅವರು ಸಂಸಾರದಲ್ಲಿಯೇ ತನ್ನ ಸಮಾಜಕ್ಕೆ ಯಾವ ರೀತಿಯಾಗಿ ತೊಂದರೆ ಮಾಡೋದು ಏನಾದರೂ ಎಲ್ಲ ಪುಟದಲ್ಲಿ ನೋಡಿದ ಸಹಿತ ಮೈ ತುಂಬಂತೆ. ಅದರಲ್ಲಿ ಸಹಿತ ಹೇಮರೆಡ್ಡಿ ಮಲ್ಲಮ್ಮ ಸಿನಿಮಾ ನೋಡಿದ ತಕ್ಷಣ ನಮಗೆಲ್ಲರಿಗೂ ಅರಿವಾಗ್ತದೆ. ಪ್ರತಿಯೊಬ್ಬರು ಮನೆಯಲ್ಲಿ ಹೇಳ್ತಾರೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ನಮಗೂ ಬೇಕು ಅಂತಂದು. ಅದ ಪ್ರಕಾರ ಆ ಒಂದು ತಮ್ಮ ಸಮಾಜದಲ್ಲಿ ತಾನು ಎಷ್ಟು ಕಷ್ಟ ನೋವುಗಳನ್ನು ಅನುಭವಿಸುವ ಸಹಿತ ತನ್ನ ಸಮಾಜ ಒಳ್ಳೆಯದಲ್ಲಿ ಸಮಾಜಕ್ಕೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಹೇಮರೆಡ್ಡಿ ಮಲ್ಲಮ್ಮ ಆ ಒಂದು ರೆಡ್ಡಿ ಸಮಾಜಕ್ಕೆ ಒಂದು ಏನು ವರವನ್ನು ಕೊಟ್ಟಿದ್ದಾರೆ. ಆ ವರದ ಮೇಲೆ ಆ ರೆಡ್ಡಿ ಸಮಾಜದಲ್ಲಿ ಯಾವುದೇ ರೀತಿ ನನ್ನ ಸಮುದಾಯಕ್ಕೆ ಯಾವುದೇ ರೀತಿಯಿಂದ ಸಮಸ್ಯೆಗಳಾಗಿರ್ಬೋದು ಮುಂದೆ ಕೊರತೆ ಬರಬಾರ್ದು ಅನ್ನೋದೊಂದು ಹರಕೆಯ ಪ್ರಕಾರ ಎಲ್ಲರೂ ಸುಖ ಸಂತೋಷ ಎಲ್ಲೆಲ್ಲ ಒಂದು ಉದ್ದೇಶದಿಂದ ಆ ಒಂದು ಹರಕೆಯನ್ನು ಕೊಟ್ಟಿದ್ದಾರೆ. ಅವರ ಆದರ್ಶ ಹೆಣ್ಮಕ್ಳು ಗೊತ್ತಿದೆ. ಹೇಮರೆಡ್ಡಿ ಮಲ್ಲಮ್ಮನಾಗಿ ಇರಬೇಕು ಮಕ್ಕಳಾದವರು. ಅದೇ ರೀತಿ ಎಲ್ಲೇ ನೋಡಿ ಪ್ರತಿಯೊಂದು ಜನಪದ ಸಾಹಿತ್ಯದಲ್ಲಿ ಹೆಣ್ಮಕ್ಳ ಬಗ್ಗೆ ಜನಪದ ಸಾಹಿತ್ಯದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಒಂದು ಉಲ್ಲೇಖ ಇಟ್ಟಂತೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಒಂದು ಗಂಡನ ಮನೆಗೆ ಕಳಿಸೋದಾಗಿರ್ಬೋದು, ಏನೇ ಆಗಿರ್ಬೋದು, ಯಾವುದೇ ಒಳ್ಳೆಯ ಕಾರ್ಯಕ್ರಮದಲ್ಲಿ ಇರ್ಬೋದು ಹೇಮರೆಡ್ಡಿ ಮಲ್ಲಮ್ಮನ ಒಂದು ಉಲ್ಲೇಖ ಇರುವುದು ನಾವು ಕೆಲಸ ಮಾಡೋದು. ಸರ್ಕಾರಗಳು ಯಾವುದೇ ಒಂದು ಜಯಂತಿ ಮಾಡಬೇಕಾದ್ರೆ ಅವರ ಆದರ್ಶಗಳನ್ನು ಅವರ ತತ್ವಗಳನ್ನು ಪಾಲಿಸಬೇಕನ್ನೋ ಒಂದು ಉದ್ದೇಶಕ್ಕೆ ಸರ್ಕಾರದ ಜಯಂತಿಗಳು ಆಚರಣೆ ಮಾಡ್ತೇವೆ. ಅದೇ ರೀತಿ ಮುಂದಿನ ದಿನ ಮಾಡಿ ಸರಳ ರೀತಿಯಿಂದ ನಾವು ಚುನಾವಣೆ ಇರುವುದರಿಂದ ಸರಳ ರೀತಿಯಿಂದ ನಾವು ಕಾರ್ಯಕ್ರಮ ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಒಳ್ಳೆ ವಿಜೃಂಭಣೆಗಳು ಮುಂದಿನ ದಿನಮಾನಗಳಂದರೆ ಮುಂದಿನ ನಾವು 5 ವರ್ಷ ಯಾವ ಚುನಾವಣೆ ಬರ್ತಾರೆ ವಿಜೃಂಭಣೆಯಿಂದ ನಾವೆಲ್ಲರಿಗೆ ಎಲ್ಲ ಟೈಮು ಈ 2 ಟೈಮುಗಳನ್ನು ನಾವು ವಿಜೃಂಭಣೆ
ಅವರ ಆದರ್ಶ ಕಾರ್ಯಗಳು ಸಾಮಾಜಿಕವಾಗಿರಲಿ, ಆರ್ಥಿಕವಾಗಿರಲಿ ಎಲ್ಲ ಒಂದು ರಂಗಗಳಲ್ಲಿ ನಾವೆಲ್ಲರೂ ಅವರ ಆದರ್ಶಗಳನ್ನು ಇಟ್ಟುಕೊಂಡು ಮುಂದೆ ಬರೋಣ. ನಮ್ಮ ದೇಶದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಕಂಕಣಬದ್ಧರಾಗಿ ನಾವು ದುಡಿಯೋಣ ಅಂತ ಕೇಳಿ ಒಂದು ಮಾತು ಒಂದೆರಡು ಮಾತನಾಡುತ್ತೇನೆ. ಸುಮಾರು 500 ವರ್ಷಗಳ ಹಿಂದೆ ಶ್ರೀಶೈಲ ಸಮೀಪ ಶರಣೆಯಾಗಿ ಜೀವಿಸಿದ್ದಳು ಹೇಮರೆಡ್ಡಿ ಮಲ್ಲಮ್ಮ. ಶ್ರೀಶೈಲ ದಕ್ಷಿಣಕ್ಕಿರುವ ವೆಲಟೂರು ಜಿಲ್ಲೆಗೆ ಸೇರಿದ ರಾಮಪುರದ ರಾಮರೆಡ್ಡಿ ಗೌರಮ್ಮ ದಂಪತಿಗಳಿಗೆ ಜನಿಸಿದಳು. ಮಲ್ಲಮ್ಮ ಸಿದ್ದಾಪುರದ ಕುಮಾರಗಿರಿ ವೇಮಣ್ಣ ರೆಡ್ಡಿಯ ಮಗ ಭರಮರೆಡ್ಡಿಗೆ ಮದುವೆ ಮಾಡಿದರು. ಹೇಮರೆಡ್ಡಿ ಮಲ್ಲಮ್ಮ. ಆ ಊರಿನವರು ಭರಮರೆಡ್ಡಿಯನ್ನು ಹುಚ್ಚನೆಂದು ಹೇಳುತ್ತಿದ್ದರು. ಕೈ ಇನ್ನೊಂದು ಸ್ವಲ್ಪ ಮಲ್ಲಮ್ಮನ ಕಡೆ ಎಲ್ಲರೂ ದೇಶ ತಗೋರಿ.